ಆಗುತ್ತೆ. ಚಳಿಗಾಲದಲ್ಲಿ ಒಂಥರ ತೊಂದರೆ, ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ತಿಂತಾನೆ ಇರಬೇಕು ಅನಿಸ್ತಾ ಇರುತ್ತೆ, ಆವಾಗ ಒಂಥರ ತೂಕ ಹೆಚ್ಚು ಮಾಡ್ಕೊಳ್ತೀವಿ. ಬೇಸಿಗೆನಲ್ಲಿ ಒಂಥರ ಊಟ ಹೆಚ್ಚು ಸೇರೋದಿಲ್ಲ, ಐಸ್ ಕ್ರೀಮು ಆಮೇಲೆ ಈ ಜ್ಯೂಸಸ್ ಇದೆಲ್ಲ ಕುಡಿದು ಆವಾಗ ಒಂಥರ ಕ್ಯಾಲರೀಸ್ ಹೆಚ್ಚಾಗುತ್ತೆ. ಸೊ ಇವಾಗ ಈ ಐಸ್ ಕ್ರೀಮ್ಗಳ ಒಂದು ಹಿಸ್ಟ್ರಿ ಹೆಂಗ್ ಬಂತು, ಏನು ಪರಿಚಯ ಆಗಿದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಂತ? ವೆರಿ ನೈಸ್. ಯು ನೋ ವಾಟ್, ಈ ಐಸ್ ಕ್ರೀಮ್ ಯಾವಾಗ ಬಂತು ಅಂತ ಅನ್ಕೊಂಡಿದ್ದೀರಾ ರಾಧಿಕಾ? ಈಗಿನ ನೆನ್ನೆ ಕಾಲದಲ್ಲ, 4th century BC ಇಂದ ಬಂದಂತ ಐಸ್ ಕ್ರೀಮ್ದು ಹಿಸ್ಟ್ರಿ ಇದೆ. ಆಗಿನ ಕಾಲದಲ್ಲಿ ಒಂದು ರೋಮನ್ ಕಿಂಗ್ ಅವ್ನಿಗೆ ಬಂದಿದ್ದು ಯೋಚನೆ ಇದು. ಬೆಟ್ಟದಿಂದ ದೂರದ ಮೌಂಟೇನ್ ಇಂದ ಮಂಜು ತರಿಸಿ ಅದ್ರ ಮೇಲೆ ಫ್ರೂಟ್ಸ್ ಹಾಕೊಂಡು ಈ ಮೇಡ್ ಅನ್ ಐಸ್ ಕ್ರೀಮ್ ಅಂಡ್ ಏಟ್. ದಟ್ ವಾಸ್ ದ ಫಸ್ಟ್ ಬೇಸಿಕ್ ಐಸ್ ಕ್ರೀಮ್. ಮತ್ತೆ 1617 AD ಚೈನಾದಲ್ಲಿ ಟ್ಯಾಂಗ್ ಅನ್ನೋ ಒಂದು ಕಿಂಗ್ ಬಂದು ಅದನ್ನ ಮಾಡಿಫೈ ಮಾಡ್ದ. ಅದನ್ನೇ ಸ್ನೋನ ತಂದು ಅದಕ್ಕೆ ಒಂಚೂರು ಹಾಲೆಲ್ಲ ಹಾಕಿ, ಫ್ರೂಟ್ಸ್ ಹಾಕಿ, ಒಂಚೂರು ಸಕ್ಕರೆ ಹಾಕಿ ಐಸ್ ಕ್ರೀಮ್ ಮಾಡ್ಕೊಂಡ. ಸೊ ಅದು ಅಲ್ಲಿಂದ ಯುರೋಪ್ ಹೋಯ್ತು. ಯುರೋಪ್ ಹೋಗಿ ಸ್ವಲ್ಪ ಮಾಡಿಫಿಕೇಶನ್ಸ್ ಆಯ್ತು, ಅದರಲ್ಲಿ ಫ್ಲೇವರ್ಸ್ ಬಂತು, ಕ್ರೀಮ್ ಹಾಕೋದು ಎಲ್ಲ ಆಗಿ ತಿರ್ಗಾ ಅಲ್ಲಿ US ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದು. 1776 ಅಲ್ಲಿ US ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ಫಸ್ಟ್ ಐಸ್ ಕ್ರೀಮ್ ಪಾರ್ಲರ್ ಓಪನ್ ಆಯಿತು. ಐಸ್ ಕ್ರೀಮ್ ಇಂದ ಶುರುವಾಗಿರೋದು. ಈಗ ಎಷ್ಟು ಸಾಕಷ್ಟು ಐಸ್ ಕ್ರೀಮ್ಗಳು ಬಂದಿದೆ ಅಂತ ಹೇಳಿದ್ರೆ, ಇಟ್ ಇಸ್ ಇನ್ ಅಬ್ರಾಡ್ ಅಲ್ಲಿ ಇರೋದು ಸೋರ್ಬೆ ಅಂತ